8 ಕೈ ಸ್ವಾಮಿಯವರಿಗೆ. 2 ಕೈನಲ್ಲಿ ಹಿರಣ್ಯಕಶಿಪು ಕಲ್ಲನ್ನು ಬಗೀತಾ ಇದ್ದಾರೆ. 2 ಕೈನಲ್ಲಿ ಕಲ್ಲು ಬಗೆದು ಮಾಲೆ ಹಾಕೋತಾ ಇದ್ದಾರೆ. 2 ಕೈನಲ್ಲಿ ಶಂಖ ಚಕ್ರ, 2 ಕೈನಲ್ಲಿ ಪಾಶ ಅಂಕುಶ, ಅಷ್ಟಭುಜ, ತ್ರಿನೇತ್ರ, ಉಗ್ರ ನರಸಿಂಹ ಸ್ವಾಮಿಯವರು. ಅದು 2 ಕಣ್ಣು ಮಧ್ಯ, ನಾಮದ ಕೆಳಗಡೆ ಮೂಗಿನ ಮೇಲೆ ಬೊಟ್ಟಾಗಿ ಕಾಣ್ತಾ ಇದೆ. ಅದು 3ನೇ ಕಣ್ಣು. ಹುಡುಗರಿಗೆಲ್ಲ ನಮಸ್ಕಾರ. ಮದ್ದೂರಿನಲ್ಲಿರುವ ಪ್ರಸಿದ್ಧ ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನವನ್ನು ಈ ಒಂದು ಸಂಚಿಕೆಯಲ್ಲಿ ನೋಡೋಣ ಬನ್ನಿ. KR ಮಂಜುನಾಥ್ ಅಂತ, ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಪಾರ್ಪತ್ತೆಗಾದು ದೇವಸ್ಥಾನ. ಇದು ಉಗ್ರ ನರಸಿಂಹ. ಇದು ಸುಮಾರು 1200 ವರ್ಷದ ಹಳೆಯದು. ಈ ಥರ ಎಲ್ಲೂ ಇಲ್ಲ. ಸ್ವಾಮಿಗೆ 8 ಕೈ 3 ಕಣ್ಣು, ಹಿರಣ್ಯಕಶಿಪುನ ತೊಡೆ ಮೇಲೆ ಕೂತ್ಕೊಂಡು ಬಗಿತಾ ಇರೋದು. ಸ್ವಾಮಿಗೆ 2 ಅಮ್ಮನವರು, ಒಂದು ಸೌಮ್ಯ ನಾಯಕಮ್ಮ, ಇನ್ನೊಂದು ನರಸಿಂಹ ನಾಯಕಮ್ಮ ಅಂತ. ಅದೇ ಪಕ್ಕದಲ್ಲಿ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಇದ್ದಾರೆ. ಪಕ್ಕದಲ್ಲಿ ವರದರಾಜ ಸ್ವಾಮಿ ಇದೆ, ಅದು ನೇತ್ರನಾರಾಯಣ ಅಂತ. ಅದು 16 ಅಡಿ ಇದೆ. ಅದು ಕಂಚಿಲಿ ಎಷ್ಟಿತ್ತೋ ಅಷ್ಟೇ ಇದು. ಯಾಕೆಂದರೆ ಹಿಂದೆ ಮಹಾರಾಜನ ತಾಯಿಯವ್ರಿಗೆ ಕಣ್ಣಿನ ಸಮಸ್ಯೆ ಇತ್ತು. ಆ ಕಣ್ಣಿನ ಸಮಸ್ಯೆ ಹೋಗೋಕ್ಕೆ 45 ದಿನ ಪೂಜೆ ಮಾಡಿ ಅಭಿಷೇಕ ಮಾಡಿ ಅದಕ್ಕೋಸ್ಕರ ಅವರು ಪ್ರತಿಷ್ಠಾಪನೆ ಮಾಡಿದ ತಕ್ಷಣ ಕಣ್ಣಿಗೆ ಬಂತು. ಅದಕ್ಕೆ ಕಣ್ಣಿನ ಇದೆಲ್ಲ ಅಲ್ಲಿ ದೋಷ ಪರಿಹಾರ ಆಗುತ್ತೆ. ಇಲ್ಲಿ ಮದುವೆ ಆಗ್ಲರೆ ಮಕ್ಕಳಾಗ್ಲರೆ ಇದು ಭೂಮಿ ವ್ಯಾಜ್ಯ ಇಂಥವಕ್ಕೆಲ್ಲ ಇದು ಭಾರಿ ಪ್ರಸಿದ್ಧವಾದ್ದು. ಉಗ್ರ ನರಸಿಂಹಸ್ವಾಮಿಯವರು ತೊಳೆ ಮೇಲೆ ಹಿರಣ್ಯಕಶಿಪುನ ಮಲಗಿಸ್ಕೊಂಡಿದ್ದಾರೆ. ಸ್ವಾಮಿ ಎಡಗಡೆ ಗರುಡದೇವರು, ಬಲಗಡೆ ಭಕ್ತ ಪ್ರಹ್ಲಾದ. 8 ಕೈ ಸ್ವಾಮಿಯವರಿಗೆ. 2 ಕೈನಲ್ಲಿ ಹಿರಣ್ಯಕಶಿಪು ಕಲ್ಲನ್ನು ಬಗೀತಾ ಇದ್ದಾರೆ. 2 ಕೈನಲ್ಲಿ ಕಲ್ಲು ಬಗೆದು ಮಾಲೆ ಹಾಕೋತಾ ಇದ್ದಾರೆ. 2 ಕೈನಲ್ಲಿ ಶಂಖ ಚಕ್ರ, 2 ಕೈನಲ್ಲಿ ಪಾಶ ಅಂಕುಶ, ಅಷ್ಟಭುಜ, ತ್ರಿನೇತ್ರ, ಉಗ್ರ ನರಸಿಂಹ ಸ್ವಾಮಿಯವರು. ಅದು 2 ಕಣ್ಣು ಮಧ್ಯ, ನಾಮದ ಕೆಳಗಡೆ ಮೂಗಿನ ಮೇಲೆ ಬೊಟ್ಟಾಗಿ ಕಾಣ್ತಾ ಇದೆ. ಅದು 3ನೇ ಕಣ್ಣು. ಅದು ಹಿರಣ್ಯಕಶಿಪು ಸಂಹಾರ ಕಾಲದಲ್ಲಿ ಆ ಕೋಪಕ್ಕೆ ಉದ್ಭವ ಆಯಿತು ಅಂತ ಹೇಳ್ತಾರೆ, ಅದು ಪ್ರತೀತಿ. ಹಾಗಾಗಿ ತ್ರಿನೇತ್ರ ನರಸಿಂಹ ಇದು ಒಂದೇ ಕಡೆ ಇರೋದು. ಬೇರೆ ಎಲ್ಲೂ ಉಗ್ರ ನರಸಿಂಹ, ತ್ರಿನೇತ್ರ, ಅಷ್ಟಭುಜ ಎಲ್ಲೂ ಇಲ್ಲ. ಭಾಳ ವಿಶೇಷ. ಪ್ರತಿ ಶನಿವಾರ, ಭಾನುವಾರ, ಮಂಗಳವಾರ, ಅಮಾವಾಸ್ಯೆ, ಪೌರ್ಣಮಿ, ಸ್ವಾತಿ ನಕ್ಷತ್ರ ದೇವರಿಗೆ ಪಂಚಾಮೃತ ಅಭಿಷೇಕ ನಡೆಯುತ್ತೆ. ಕೆಲವರಿಗೆ ಈ ಸಂತಾನ ದೋಷ ಇರೋರು, ವಿವಾಹ ದೋಷ ಇರೋರಿಗೆ ವಿಶೇಷ ಪೂಜೆ ಎಲ್ಲ ಮಾಡ್ತಾರೆ. ತುಂಬ ಜನಕ್ಕೆ ಅನುಕೂಲ ಆಗಿದೆ. ಭಾಳ ವಿಶೇಷ. ಪ್ರತಿ ಶ್ರಾವಣ ಮಾಸ ಕೊನೆಯ ಶ್ರಾವಣ ಶನಿವಾರ ದೇವರಿಗೆ ಬೆಣ್ಣೆ ಅಲಂಕಾರ, ವೈಕುಂಠ ಏಕಾದಶಿ ದೇವರಿಗೆ ವಿಶೇಷವಾಗಿ ವಜ್ರಾಂಗಿ ಸೇವೆ, ರಥಸಪ್ತಮಿ ಮತ್ತು ಬ್ರಹ್ಮೋತ್ಸವ ವೈಶಾಖ ಮಾಸದಲ್ಲಿ ನಡೆಯುತ್ತೆ. ಭಾಳ ವಿಶೇಷ. ಹಿಂದೆ ದ್ವಾಪರಾಂತ್ಯದಲ್ಲಿ ಅರ್ಜುನ ಕೃಷ್ಣನ ಕೇಳ್ಕೊಂಡಂತೆ ಎಲ್ಲ ಅವತಾರ ದರ್ಶನ ಮಾಡಾಯಿತು, ನರಸಿಂಹ ಅವತಾರ ದರ್ಶನ ಮಾಡಲಿಲ್ಲ, ಮಾಡಬೇಕು ಅಂತ. ಅವತಾರ ಮಾಡಿ ತೋರ್ಸೋಕ್ಕಾಗೋದಿಲ್ಲ ಅಂಥೇಳಿ ಬ್ರಹ್ಮದೇವರ ಮುಖಾಂತರ ಅರ್ಜುನಿಗೋಸ್ಕರ ಈ ಮೂರ್ತಿನಲ್ಲಿ ಪ್ರತಿಷ್ಠೆ ಮಾಡಿಸಿದ್ರು. ಆದ್ದರಿಂದ ಈವರೆಗೆ ಅರ್ಜುನಪುರಿ ಅಂತ ಹೆಸರು. ಆನಂತರ ಇಲ್ಲಿ ಬಾಳೆಗಾರ ಕಾಲದಲ್ಲಿ ಮದ್ದು ಗುಂಡು ಎಲ್ಲ ತಯಾರು ಮಾಡ್ತಿದ್ರಂತೆ. ಆದ್ದರಿಂದ ಮದ್ದಿನವರು ಮದ್ದೂರು ಆಯಿತು ಅಂತ ಹೇಳ್ತಾರೆ. ದೇವಸ್ಥಾನ ಎಲ್ಲ ಹೊಯ್ಸಳರ ಕಾಲದಲ್ಲಿ 11, 12ನೇ ಶತಮಾನದಲ್ಲಿ ಜೀರ್ಣೋದ್ಧಾರ ಆಗಿರುವಂಥದ್ದು. ಒಳಗಡೆ ಇರೋ ಕಂಬಗಳೆಲ್ಲ ಸಂಪೂರ್ಣ ಹೊಯ್ಸಳರ ಶೈಲಿ. ಉಗ್ರ ನರಸಿಂಹ ಸ್ವಾಮಿಯವರು. ನಾರಾಯಣ ಭಟ್ರು ಪ್ರಧಾನ ಅರ್ಚಕರು. ಇದು ಬೆಂಗಳೂರಿಗೆ 80 ಕಿಲೋಮೀಟರ್ ಆಗುತ್ತೆ, ಮೈಸೂರಿಗೆ 60 ಕಿಲೋಮೀಟರ್ ಇದೆ. ಇಲ್ಲಿ ಈಗಲೂ ಉಗ್ರ ನರಸಿಂಹ ಆದ್ದರಿಂದ ಇಲ್ಲಿ ಯಾವುದೇ ಪ್ರಹ್ಲಾದ ನಾಟಕ ಎಲ್ಲ ಆಡೋಲ್ಲ. ಆಡಿದ್ರು ಅವರು ಪೂರ್ತಿ ಆಡೋಕ್ಕಾಗಲ್ಲ, ಮಧ್ಯದಲ್ಲೇ ಎದುರ್ಕೊಂಡು ಭಯ ಭೀತಿ ಪಟ್ಟು ಹೊರಟೋಗ್ತಾಯಿದ್ರು. ನಮ್ಮ ನರಸಿಂಹಸ್ವಾಮಿ ದೇವಸ್ಥಾನ ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಇರುತ್ತೆ. ತಿರ್ಗಾ ಸಾಯಂಕಾಲ 5ರಿಂದ 8 ಗಂಟೆವರೆಗೂ ಇರುತ್ತೆ. ಆಮೇಲೆ ಶ್ರಾವಣ ಮಾಸ, ಕಾರ್ತಿಕ ಮಾಸ, ಇದು ಧನುರ್ಮಾಸ ಇಂಥ ಟೈಮ್ಗಳೆಲ್ಲ ಒಂದೊಂದು ತಿಂಗಳು ವಿಶೇಷ ಪೂಜೆಗಳಿರುತ್ತೆ. ಆಮೇಲೆ ಶನಿವಾರ, ಭಾನುವಾರ, ಮಂಗಳವಾರನೂ ವಿಶೇಷ ಪೂಜೆ ಅಭಿಷೇಕ ಇವೆಲ್ಲ ಇರುತ್ತೆ. ಆಗ ಜನಗಳು ಇರುತ್ತೆ. ಆಮೇಲೆ ಏಪ್ರಿಲ್ ತಿಂಗಳಲ್ಲಿ ನಮ್ಮ ಜಾತ್ರೆ ನಡೆಯುತ್ತೆ. ಧನುರ್ ಜಾತ್ರೆ, ನರಸಿಂಹಸ್ವಾಮಿ ಜಾತ್ರೆ, ಮದ್ದೂರಮ್ಮ ಅಂತ ಇವೆಲ್ಲ ಭಾರಿ ಹೆಸರುವಾಸಿಗಳಾಗಿ ಉಳ್ಕೊಂಬಂದಿದೆ. ಇದು ಪುರಾತನ ಕಾಲದಿಂದಲೂ ನಡ್ಕೊಂಬಂದಿದೆ.